ಕೆಳಗೆ ಬರುತ್ತೆ ಎಲ್ಲ ನೀವು ಕೈಗಳನ್ನು ಕೃಷ್ಣರಾಜ ಮಹಾರಾಜರು ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಾರಂಭ ಮಾಡಿ ಅಖಂಡ ಕನ್ನಡದ ಮನಸ್ಸುಗಳನ್ನ ಎಲ್ಲ ಹಿಂದೆ ಬರ್ರಿ ರೀ ಸರ್. ಅವ್ರು ನೀವು ಹೋಗಿ ಸರ್ ಮುಂದೆ ನೀವು ಹೋಗಿ ಮೈಸೂರು ಮಹಾರಾಜರು ಕನ್ನಡ ಸಾಹಿತ್ಯ ಪರಿಷತ್ನ ಅಖಂಡ ಕನ್ನಡದ ಮನಸ್ಸುಗಳಿಗೋಸ್ಕರ ಒಂದು ಸಾಹಿತ್ಯ ಪರಿಷತ್ನ ಅವರು ಪ್ರಾರಂಭ ಮಾಡ್ತಾರೆ. ಅದರ ಅಡಿಯಲ್ಲಿ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗರು ಸಹ ಅವರ ನೆರಳಿನಲ್ಲಿ ಕನ್ನಡ ಭಾಷೆ ಉಳಿವಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು 115 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇದೆ. ಈ ಒಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಧಾಕೃಷ್ಣರವರ ನೇತೃತ್ವದಲ್ಲಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ನೆಚ್ಚಿನ ಸಮಾಜ ಸೇವಕರು ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದ ಎಂ ಡಿ ಲಕ್ಷ್ಮೀನಾರಾಯಣ ಸಾಹೇಬರು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತಾ, ಅದೇ ರೀತಿಯಾಗಿ ಕನ್ನಡದ ಮೇಯರ್ ಅಂತ ಹೇಳಿದ್ರೆ ಕನ್ನಡವೇ ಹಸಿರು ಕನ್ನಡವೇ ಉಸಿರು, ಜೊತೆಗೆ ಅಖಂಡ ಕರ್ನಾಟಕದ ಅಖಂಡ ರಾಜಾಜಿನಗರದ ಕನ್ನಡದ ಒಂದು ಸಂಸ್ಥೆಯನ್ನು ಕಟ್ಟಿದಂತಹ ಮಾನ್ಯರಲ್ಲಿ ನಮ್ಮ ಹುಚ್ಚಪ್ಪ ಸಾಹೇಬರು ಸಹ ಅವ್ರಿಗೂ ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಸ್ಥಳೀಯ ಸಮಾಜ ಸೇವಕರು ಮತ್ತೆ ಹಿರಿಯರು ಮತ್ತೆ ಮಾಜಿ ಮಹಾಪೌರರಾದ ರಂಗಣ್ಣವರು ಬಂದಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಚಿಲುಮೆ ರವಿಕುಮಾರ್ ಅವರು ನಿರಂತರವಾಗಿ ಆರೋಗ್ಯದ ದೃಷ್ಟಿ ಇಟ್ಕೊಂಡು ಅಖಂಡ ರಾಜಾಜಿನಗರ ಅಖಂಡ ಅಂತ ಸೇರಿಸ್ತಾ ಇರೋದ್ರಿಂದ ನಾನು ಓರಿಯಲ್ ಮಾಲಿಂದ ಹಿಡಿದು ಮತ್ತೆ ಮಾಗಡಿ ರೋಡ್ ಇದೆ. ಆದ್ರಿಂದ ಅಖಂಡ ರಾಜಾಜಿನಗರದಲ್ಲಿ ಪ್ರತಿಯೊಬ್ಬರು ಆರೋಗ್ಯ ವೃದ್ಧಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಚಿಲುಮೆ ರವಿಕುಮಾರ್ ಅವರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕಳಿಸುತ್ತಾ, ಮಾಜಿ ಬ್ಲಾಕ್ ಅಧ್ಯಕ್ಷರು ಸಮಾಜ ಸೇವಕರು ಆದಂತ ಹಿರಿಯರಾದ ನಮ್ಮ ಸುಧಾಕರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಲ್ಲಿ ಕನ್ನಡ ಚಳವಳಿಯಲ್ಲಿ ಮುಂಚೂಣಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದಂತ ಪತ್ರಕರ್ತರಾದಂಥ ಜಯಕುಮಾರ್ ಗೌಡರು ಬಂದಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ಸ್ಥಳೀಯ 100 ಕನ್ನಡದ ಮನಸ್ಸುಗಳು ಈ ಸಂದರ್ಭದಲ್ಲಿ ಇಲ್ಲಿ ಹಿರಿಯರು ಕೆಲವು ಹೆಸರುಗಳು ನನಗೆ ಗೊತ್ತಾಗ್ತಾ ಇಲ್ಲ, ದಯಮಾಡಿ ಕ್ಷಮೆ ಇರಲಿ. ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡಮ್ಮನ್ನ ಒಂದು ನೆರಳಲ್ಲಿ ನಿಂತ್ಕೊಳ್ಳೋದಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತುಂಬ ಸ್ವಾಗತವನ್ನ ಬಯಸುತ್ತಾ, ಜೈ ಹಿಂದ್, ಜೈ ಕನ್ನಡ, ಆಳಲಿ ಕನ್ನಡ, ಬಾಳಲಿ ಕನ್ನಡ, ಸಿರಿ ಕನ್ನಡ ಬಾಳಲಿ. ನಮಸ್ಕಾರ. ಯತೀಶ್ವರ್ ಬಂದಿದ್ದಾರೆ, ಅವರು ಸಹ ಸ್ವಾಗತ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಘಟಕದಿಂದ 7 ವರ್ಷದಿಂದ ನನಗೆ ನಿರಂತರವಾಗಿ ಸಹಕಾರ ಕೊಡ್ತಂತ ನಮ್ಮ ಪದಾಧಿಕಾರಿಗಳಲ್ಲಿ ಹಿರಿಯರಾದ ಪ್ರದೀಪ್ ಬಾಬು ಅವರು, ಅದೇ ರೀತಿ ಅಂಜನ್ ಮೂರ್ತಿ ಅವರು, ಮತ್ತೆ ಕೃಷ್ಣಮೂರ್ತಿ ಅವರು, ಮುರಳೀಧರ್ ಅವರು,
ಖಂಡಯ್ಯ ಅವರು ಮತ್ತು ನಮ್ಮ ರಾಮಚಂದ್ರ ಅವರು ಅವ್ರನ್ನೇ ಹೂನಪ್ಪ ಎಲ್ಲ ಹಂಗೆ ಮೂಲೆಯಲ್ಲಿ ಒಬ್ರಿಗೊಬ್ರು ಸೇರ್ಕೊಂಡವ್ರೆ ನೀನು ಅಲ್ಲಿ ಅವ್ರು ಕಾಣಿಸಲ್ಲ ಇರ್ತಂತ ಹೇಳ್ಬಾರ್ದಂಗೆ. ಭುವನೇಶ್ವರಿಗೆ 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 ಸಾಹಿತ್ಯ ಪರಿಷತ್ಗೆ ಸಾಹಿತ್ಯ ಪರಿಷತ್ಗೆ ಸಾಹಿತ್ಯ ಪರಿಷತ್ಗೆ ನಾಡಿಗೆ ಕರ್ನಾಟಕ ಮಾತೆ ಸುಂದರ ನದಿವನಗಳ ನಾಡಿ ದೇವ ಸರುಷಿಗಳ ಬೀದು ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತರುಯಾಗಿ ಜನನಿಯ ಜೋಗುಣ ವೇದದ ಘೋಷ ಜನನಿಯ ಜೀವನು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಂಪಲ ಕುಂಪತಿ ಜನ್ನ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ಮಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ಮಾತೃ ಸಂಘದ ಮುಖಾಂತರ ನಮ್ಮೆಲ್ಲನ ಅಖಂಡ ಕರ್ನಾಟಕದ ಕನ್ನಡದ ಮನಸ್ಸುಗಳನ್ನು ಒಗ್ಗೂಡಿಸಿದಂತ ಆರ್ ವಿ ಹರೀಶ್ ಅವರು ಮತ್ತೆ ನಮ್ಮ ಜೆ ಉಚ್ಚಪ್ಪ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬಿರುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿಯಾಗಿ ವಿಶೇಷವಾಗಿ ನವೆಂಬರ್ 1ರಿಂದ ನವೆಂಬರ್ 30ರವರೆಗೆ ನಾವು ಇಡೀ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. 55 ದಿನಗಳು ಕೂಡ ನಾವು ಕನ್ನಡವನ್ನ ಉಚ್ಚಾರ ಮಾಡೋದ್ರ ಮೂಲಕ, ಯಾಕೆಂದ್ರೆ ನಾವು ಓದಬೇಕಾದ್ರೆ ಒಂದು ಪಾಠದಲ್ಲಿ ಹೇಳ್ತಾ ಇದ್ವಿ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಣ್ಣ ಅಂತಕ್ಕಂಥ ಮಾತನ್ನ. ಖಂಡಿತ ಅದು ಆಗ್ಬಾರ್ದು. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಮಳೆ ಆಗ್ತಾ ಇದೆ, ಬೇರೆ ಬೇರೆ ಭಾಷೆಗಳು ಉದ್ಯೋಗ ಆಗ್ತಾ ಇದ್ದಾವೆ. ಅದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಮಾತನ್ನ, ಯಾಕೆಂದ್ರೆ ಕನ್ನಡಕ್ಕೋಸ್ಕರ ದುಡಿದಿರ್ತಕ್ಕಂಥ ರಾಜ್ಕುಮಾರ್ ಅವರ ಆದಿಯಾಗಿ ಅನೇಕ ಹಿರಿಯರನ್ನ ಸ್ಮರಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. 70ನೇ ಕನ್ನಡ ರಾಜ್ಯೋತ್ಸವವನ್ನ ರಾಜಾಜಿನಗರ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಡಿನಲ್ಲಿ ನಾವೆಲ್ಲ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಆಭಾರಿ ನಾನು. ಎಲ್ರಿಗೂ ಸ್ವಾಗತ ಕೊಡ್ತಾ ಈ ಒಂದು ಕನ್ನಡ ಹಬ್ಬಕ್ಕೆ ನಾವೆಲ್ಲ ಬಂದಿದ್ದೀರಿ. ಹೆಚ್ಚಿಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ನುಡಿ ಕನ್ನಡ, ನಡೆ ಕನ್ನಡ, ಕನ್ನಡದಲ್ಲಿ ಬದುಕೋಣ. ಇಡೀ ನಮ್ಮ ಈ ಒಂದು ಕರ್ನಾಟಕ ಎಲ್ಲ ಜನತೆ ಯಾರೇ ಆಗಲಿ ಇಲ್ಲಿ ಬಂದ್ಮೇಲೆ ಎಲ್ಲರೂ ಕನ್ನಡಿಗರೇ. ಕನ್ನಡಕ್ಕೋಸ್ಕರ ತೊಡಗಿಸ್ಕೊಳ್ಳೋಣ. ಕನ್ನಡದ ಅಡಿನಲ್ಲಿ ನಾವೆಲ್ಲ ಒಂದಾಗೋಣ. ಕನ್ನಡವೇ ಕನ್ನಡ ಭಾಷೆ, ಕನ್ನಡವೇ ನಮಗೆ ಉಸಿರು ಅನ್ನೋ ರೀತಿಯಲ್ಲಿ ನಾವೆಲ್ಲ ಬಾಂಧವ್ಯ, ಒಂದು ಘರ್ಷಣೆ ಇಲ್ಲದೆ ಎಲ್ಲ ಸಮಸ್ತ ಜನತೆಗಳನ್ನ ನಾವು ಒಳಗೊಂಡು ನಾವು ಹೊರಗಡೆ ಬಂದ ಮೇಲೆ ಪ್ರಾದೇಶಿಕ ಭಾಷೆಗೆ ನಾವು ಬೆಲೆ ಕೊಟ್ಟು ಸಂವಿಧಾನಕ್ಕೆ ಅಡಿನಲ್ಲೇ ಕನ್ನಡ ಒಂದು ಪ್ರಾದೇಶಿಕ ಭಾಷೆಯಾಗಿ ರಾಜ್ಯವಾರು ವಿಂಗಡಣೆ ಆಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಎಲ್ಲರೂ ಹೇಳ್ತಾ ಇದ್ರೆ ಕನ್ನಡ ನಶಿಸಿ ಹೋಗುತ್ತೆ ಅದು ಅಂತ ಇದು ಅಂತ ಅಂದ್ಬಿಟ್ಟು ಆ ಒಂದು ಭಾವನೆ ಇರದೇನೆ ನಾವೆಲ್ಲ ಒಂದು ಈ ಒಂದು ಭಾಷೆ ಅಡಿನಲ್ಲಿ ಒಂದಾಗಿ ಕನ್ನಡ ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಮತ್ತೊಮ್ಮೆ ಒಂದರಲ್ಲಿ ನಡೆಸಿ ನನ್ನ ಮಾತುಗಳು ಮುಗಿಸಿ. ಜೈ ಕರ್ನಾಟಕ, ಜೈ. ನಮ್ಮ ಪ್ರದೀಪ್ ಅವರಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಇಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇವತ್ತು ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯ ಹೋರಾಟಗಾರರು ಮತ್ತು ಮಹಾಪೌರರು, ಇಬ್ಬರು ಮಹಾಪೌರರು ಬಂದಿದ್ದಾರೆ. ಅದು ವಿಶೇಷ. ಒಂದು ಹುಚ್ಚಪ್ಪನವರು, ಒಂದು ಪದ್ಮಾವತಮ್ಮನವರು, ಹಾಗೆ ಲಿಂಗೇಶ್ಗೌಡರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಲಕ್ಷ್ಮೀನಾರಾಯಣವರೆಲ್ಲೂ ನಾನು ನೋಡಲೇ ಇಲ್ಲ ಸರ್ ನಿಮ್ಮನ್ನ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ನಮ್ಮೆಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಬಹಳಷ್ಟು ಜನ ಈಗಾಗಲೇ ಮಾತನಾಡಿದ್ದಾರೆ. ಹಾಗಾಗಿ ಹೆಚ್ಚು ಮಾತನಾಡೋದಕ್ಕೆ ಇಲ್ಲಿ ಅವಶ್ಯಕತೆ ಇಲ್ಲ, ಅವರೆಲ್ಲ ಮಾತನಾಡಿದ್ದಾರೆ. ನಾನು ಕಾರ್ಯ ಒತ್ತಡದ ನಿಮಿತ್ತ ನಾನು ಹೋಗಬೇಕಾಗಿರೋದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ 70ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಒಳ್ಳೆ ಮಳೆ ಹನಿಯಿಂದ ಕೂಡಿದಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಒಂದು ಕನ್ನಡದ ಕಾರ್ಯಕ್ರಮ ಆಗ್ತಾ ಇದೆ. ಸದಾ ನಾವೊಬ್ಬ ಕನ್ನಡಿಗರು ಅನ್ನಿಸ್ತೇನೆ ನಿರಂತರವಾಗಿ ಕನ್ನಡದ ಸೇವೆಯನ್ನು ಮಾಡಬೇಕು ಅನ್ನೋದು ನನ್ನೆಲ್ಲರ ಹಂಬಲ. ಓಕೆ ಸರ್, ಓಕೆ. ಎಲ್ಲ ಒಂದು ಸೆಕೆಂಡ್ ಈ ಕಡೆ ನೋಡಿ, ಈ ಕಡೆ. ಆಯುರ್ವೇದಿಕ ಮತ್ತು ಕೆಲವಷ್ಟು ಸಾವಯವ ಪದಾರ್ಥಗಳನ್ನು ಬಳಕೆ ಮಾಡಿ ಇದನ್ನು ನಾವು ತಯಾರಿಸಿದ್ದೇವೆ. ಇದರಲ್ಲಿ ಅಶ್ವಗಂಧ, ಅಮೃತಬಳ್ಳಿ, ಅಗಸೆ ಬೀಜ, ದೇಶೀಯ ತುಪ್ಪ, ಶುದ್ಧ ಬೆಲ್ಲ, ಬಾರ್ಲಿ ಮತ್ತು ಕಡಲೆ ಬೀಜ ಅಂತಕ್ಕಂತಹ ಕೆಲವಷ್ಟು ವಿಶೇಷ ಸಿರಿಧಾನ್ಯಗಳನ್ನು ಬಳಕೆ ಮಾಡಿ ನಾವು ಇದನ್ನು ತಯಾರಿಸಿದ್ದೇವೆ. ಇದು ಆರೋಗ್ಯಕ್ಕೆ ಸರ್ವತೋಮುಖ ಬೆಳವಣಿಗೆಯನ್ನು ಕೊಡಲು ಸಹಕಾರಿಯಾಗುತ್ತದೆ. ಹಾಗಾಗಿ ನಾವು ಉಚಿತವಾಗಿ ಪ್ರತಿಯೊಂದು ಗುರುವಾರ ಕೆಲವಷ್ಟು ವಿಶೇಷ ಸ್ಥಳಗಳಲ್ಲಿ ಇದನ್ನು ನಾವು ನಮ್ಮ ಕಡೆಯಿಂದ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿ ಮಾನಸಿಕ ಒತ್ತಡ, ಆತಂಕ, ಭಯ ಇಂತಹ ಕೆಲವಷ್ಟು ಮಾನಸಿಕ ಸ್ಥೈರ್ಯಗಳನ್ನು ತುಂಬುತ್ತದೆ. ಜೀರ್ಣಕ್ರಿಯೆ, ರಾಜಾಜಿನಗರ ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಈ ಒಂದು ರಾಜ್ಯೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ವಿ. ಅದು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಮಹನೀಯರು, ಎಲ್ಲ ಗಣ್ಯಮಾನ್ಯರು ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರಾಗಿ ಕನ್ನಡ ಮನಸ್ಸುಗಳನ್ನ ಬೆರೆಸಿಕೊಂಡು ಬೇರೆ ಯಾವುದೇ ಜನ ಬರಲಿ ನಾವೆಲ್ಲರೂ ಕನ್ನಡಿಗರ ಒಂದು ಸದುದ್ದೇಶದಲ್ಲಿ ಆ ಒಂದು ಒಗ್ಗಟ್ಟುತನದಲ್ಲಿ ನಾವೆಲ್ಲ ಬಾಳೋಣ ಅಂತ ಧನ್ಯವಾದಗಳು. ಇಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅವನ ಸ್ಥಳದಲ್ಲಿ ನಮ್ಮ TN ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಅವರು ಅಧ್ಯಕ್ಷರಾದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ರಾಜಾಜಿನಗರಕ್ಕೆ ಇದೆ ಪ್ರಪ್ರಥಮವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಧಾಕೃಷ್ಣ ಅವರು, ಯಾಕಂದರೆ ಕನ್ನಡ ಪರ, ಕನ್ನಡ ಅಂದರೆ ರಾಧಾಕೃಷ್ಣ ಅಂದರೆ ಕನ್ನಡ. ಯಾಕಂದರೆ ನಾವು ಅವತ್ತು ಅವ್ರ ಜೊತೆಯಲ್ಲಿ ಒಂದು 30-35 ವರ್ಷದಿಂದ ಇರೋದ್ರಿಂದ ನಾವೆಲ್ಲೇ ಒಂದು ಹೋಟ್ಲಿಗೆ ಹೋದ್ರೂ ಸಹ ಅವರು ಕನ್ನಡದಲ್ಲೇ ಕೇಳಬೇಕು. ವೈಟ್ ರೈಸ್ ಅಂತ ಕೇಳಬಾರ್ದು. ನಿಮಗೆ ಜ್ಞಾಪಕ ಇರಲಿ, ಏನೇ ವೈಟ್ ರೈಸ್ ಅಂತಾರೆ. ಯಾಕಂದರೆ ಅಷ್ಟೊಂದು ಅಭಿಮಾನ, ಸ್ವಾಭಿಮಾನ, ನಮ್ಮ ಕನ್ನಡತನ ಅನ್ನೋದನ್ನ ಅಷ್ಟೊಂದು ಅವರ ರಕ್ತದಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಕನ್ನಡ 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 ಎಲ್ಲರೂ ಸಹ ಪರಭಾಷೆಯವರು ಸಹ ಕನ್ನಡದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ. ಆದರೆ ಏನು ನಮ್ಮ ಹೊರಗಡೆ ಏನು ಜಗತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಇದ್ದ ಮೇಲೆ ಎಲ್ಲರೂ ಸಹ ಕನ್ನಡಿಗರಾಗಬೇಕು. ಬೇರೆ ಭಾಷೆಯವರು ನಾವೇನು ದ್ವೇಷಿಸ್ತಾ ಇಲ್ಲ, ಆದರೆ ನಮ್ಮ ಭಾಷೆ ಕಲೀಲೇಬೇಕು ಅಂತ ಹೇಳ್ತಾ ಈ ಮುಖಾಂತರ ನಮ್ಮ TN ರಾಧಾಕೃಷ್ಣ ಅವರಿಗೆ ಶುಭವಾಗಲಿ. ಅವರು ನಮ್ಮ ರಾಜಾಜಿನಗರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದೇವರು ಒಳ್ಳೆಯ ಆಯುಸ್ಸು ಆರೋಗ್ಯ ಕೊಡಲಿ. ಹಾಗೆ ಒಳ್ಳೆಯ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಾಡಲಿ ಅಂತ ಹೇಳ್ತಾ ಈ ಮೂಲಕ ನಾನು ಶುಭ ಕೊಡ್ತೀನಿ. ಧನ್ಯವಾದಗಳು. ಬಂದಿದೆ. ಕುವೆಂಪುರವರು, ಬೇಂದ್ರೆರವರು, ಶ್ರೀರಾಮ್ ಕಾರಂತರವರು, ಮಾತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಗೋಕಾಕ್ರವರು, ಅನಂತಮೂರ್ತಿರವರು, ಗಿರೀಶ್ ಕಾರ್ನಾಡ್ರವರು, ಚಂದ್ರಶೇಖರ್ ಕಂಬಾರವರು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟು ಕನ್ನಡ ಭಾಷೆಯನ್ನು ಶ್ರೀಮಂತ ಭಾಷೆಯನ್ನಾಗಿ ಮಾಡಿದ್ದಾರೆ. ಭಾರತದ ಇತಿಹಾಸದಲ್ಲಿ ಕರ್ನಾಟಕ ಅತಿ ಹೆಚ್ಚು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿ ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕದ ಶೌರ್ಯ, ಸಾಹಸ, ತ್ಯಾಗ, ಬಲಿದಾನಗಳಿಗೆ ಹೆಸರಾದಂಥ ಗಂಗರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಅರಸರು, ಹೊಯ್ಸಳರು, ಕೃಷ್ಣದೇವರಾಯ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಂಥ 100 ಸಿಡಿಲ ವಿಶ್ವವಿಖ್ಯಾತ ಸಿಡಿಲ ಮರಿಗಳಿಗೆ ಜನ್ಮವಿತ್ತು ಸಾಕಿ ಸಲಹಿದ ನಾಡು ಕನ್ನಾಡು ಎಂಬ ಉಲ್ಲೇಖವಿದೆ. ಬೆಂಗಳೂರಿನಲ್ಲಿ ಕನ್ನಡಿಗರ ಜನಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಅಂತ ಅನೇಕ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಚಳುವಳಿಗಾರರು ತಮ್ಮ ಕಳವಳವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಆದರೆ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸವಿದೆ. 8ನೇ ಶತಮಾನದ ರಾಜ ಅಮೋಘವರ್ಷ ನೃಪತುಂಗರವರು ಸ್ವತಃ ತಾವೇ ವಿದ್ವಾಂಸರಾಗಿ ಹಳಗನ್ನಡದಲ್ಲಿ ರಚಿಸಿರುವ ಕನ್ನಡದ ಅತ್ಯಂತ ಪ್ರಾಚೀನ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕನ್ನಡದ ನಾಡು ಉತ್ತರದ ಗೋದಾವರಿ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೆ ಹಬ್ಬಿತೆಂಬ ಉಲ್ಲೇಖವಿದೆ.
ಪ್ರಾಚೀನ ಮತ್ತು ಆಧುನಿಕ ದೃಷ್ಟಿಯಲ್ಲಿ ಪ್ರಪಂಚದ ಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಭಾಷೆ 5ನೇ ಸ್ಥಾನದಲ್ಲಿತ್ತು. ಕನ್ನಡ ಭಾಷೆ 42 ಮಹಾಕಾವ್ಯಗಳನ್ನು ಹೊಂದಿದೆ. 13ನೇ ಶತಮಾನದಲ್ಲಿ ವಿನೋಬಾ ಭಾವೆ ಅವರು ಕನ್ನಡದ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಬಣ್ಣಿಸಿದ್ದಾರೆ. 2011ರ ಜನಗಣತಿಯ ಪ್ರಕಾರ ಪ್ರಪಂಚದಲ್ಲಿ 6.4 ಕೋಟಿ ಜನರು ಕನ್ನಡವನ್ನು ಮಾತನಾಡುತ್ತಾರೆ. 5.5 ಕೋಟಿ ಜನರ ಮಾತೃಭಾಷೆ ಕನ್ನಡವಾಗಿರುತ್ತದೆ. ಪ್ರಪಂಚದ ಹೊರ ರಾಷ್ಟ್ರಗಳಲ್ಲಿ ನಮ್ಮಯ NRI ಕನ್ನಡಿಗರು 5 ಲಕ್ಷಕ್ಕೂ ಹೆಚ್ಚು ಜನರು ವಾಸಿಸುತ್ತಾ ಇದ್ದಾರೆ. ಆದ್ದರಿಂದ ಕನ್ನಡ ಭಾಷೆ ಶಾಶ್ವತವಾಗಿ ಚಿರಂಜೀವಿಯಾಗಿ ಇರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳುತ್ತಾ ಕನ್ನಡಿಗರು ಯಾರು ಆತಂಕಕ್ಕೆ ಒಳಗಾಗಬಾರದೆಂದು ಸವಿನಯವಾಗಿ ಕೋರುತ್ತಾ ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರಿಯಸಿ ಎಂಬಂತೆ ಅಂದರೆ ನಮ್ಮನ್ನು ಎತ್ತ ಕನ್ನಡ ತಾಯಿಯನ್ನು ಒತ್ತ ಕರ್ನಾಟಕ ಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಕಾಣಬೇಕೆಂದು ಹೇಳುತ್ತಾ ಈ ವೇದಿಕೆ ಮೇಲೆ ಕನ್ನಡದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು. ಗಲ್ಗೆ ಅಲ್ಲ, ಅನ್ಯ ಭಾಷಿಗರ ಪ್ರತಿಯೊಂದು ಗಲ್ಲಿಗೆ ಸಂಭವಿಸು ಎಂದನ್ನ ಹೃದಯದಲ್ಲಿ ಬಾಯಿಲಿ ಸಂಭವಿಸು ಎಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲಿ ಸಂಭವಿಸು ಎಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ನಿಜವಾಗಿ ಖಗವಾಗಿ ಅಲ್ಲಿ ಮೇಡಮ್ ಪಕ್ಕ ಬರ್ರಿ ಸರ್. ಲೇಟ್ ಆ ಕಡೆ ಇಟ್ಕೊಳ್ಳಿ, ಈ ಕಡೆ ತಗೊಳ್ತಾರೆ. ಅಲ್ಲಿಂದ ಬರ್ಬೇಡಿ. ಭಾನು ನೀರಿನ ಲೋಟ ಇಲ್ಲಿ ಕೊಟ್ಬಿಡಿ. ಮಾಡಿದಂತ ಏನಾದರೂ ಒಂದು ಸಮಸ್ಯೆ ಅಥವಾ ಒಂದು ಸಂಘ ಅದು ಉತ್ತರ ಕರ್ನಾಟಕದ